ಬಗ್ಗಿದವನಿಗೊಂದು ಗುದ್ದು ಜಾಸ್ತಿ ಅಂತಾರಲ್ಲ, ಹಾಗಾಗಿದೆ ಜನಸಾಮಾನ್ಯರ ಪರಿಸ್ಥಿತಿ. ದಿನಸಿ ಪದಾರ್ಥ, ಮಸಾಲಾ ಪದಾರ್ಥಗಳ ಬೆಲೆ ಏರಿಕೆಯ ಪೆಟ್ಟು ತಿಂದ ಜನಸಾಮಾನ್ಯ ಹಣ್ಣುಗಾಯಿ ನೀರುಗಾಯಿ ಆಗ್ತಿದ್ದಾನೆ. ಮೊನ್ನೆಯಷ್ಟೇ ತೈಲ, ಗ್ಯಾಸ್, ಎಲೆಕ್ಟ್ರಿಕ್ ಐಟಮ್ ಸೇರಿದಂತೆ ಇನ್ನಿತರ ಬೆಲೆ ಏರಿಕೆಯಿಂದ ತತ್ತರಿಸಿರುವ ಜನರಿಗೆ ಈಗ ಮತ್ತೊಂದು ಚಾಟಿ ಏಟು ಬಿದ್ದಿದೆ. ದುಬಾರಿ ದುನಿಯಾ ಸಹವಾಸವೇ ಬೇಡ, ಗಂಜಿನಾದರೂ ಕುಡಿತೀನಿ ಅಂದ್ರೆ ಅಲ್ಲೂ ದರ ಏರಿಕೆ ಬಿಸಿ ತಟ್ಟಿದೆ. ಜನಸಾಮಾನ್ಯರು ಬದುಕಬೇಕಾ ಬೇಡ್ವಾ? ತರಕಾರಿ ಬೆಲೆ ಗಗನಕ್ಕೇರಿದೆ. ಬೇಳೆ, ಕಾಳು, ದಿನ ಬಳಕೆಯ ವಸ್ತುಗಳ ಬೆಲೆ ದುಪ್ಪಟ್ಟಾಗಿದೆ. ತುಪ್ಪದ ಬೆಲೆ ಬಿಸಿಯಾಗಿ ಬಾಯಿ ಸುಡ್ತಾ ಇದೆ. ಹೀಗೆ ನಿರಂತರವಾಗಿ ಬೆಲೆ ಏರಿಕೆಯ ಶಾಕ್ಗೆ ಒಳಗಾಗಿದ್ದವರಿಗೆ ಈಗ ಮತ್ತೊಂದು ಶಾಕ್ ಎದುರಾಗಿದೆ. ಅದೇನಂದ್ರೆ ರಾಜ್ಯದಲ್ಲಿ ಇದೀಗ ಅಕ್ಕಿ ರೇಟು ಹೆಚ್ಚಾಗಿದೆ. ಶಾಕಿಂಗ್ ಅಂದ್ರೆ ತಿಂಗಳ ಅಂತರದಲ್ಲಿ 2ನೇ ಬಾರಿಗೆ ರೈಸ್ ಬೆಲೆ ಏರಿಕೆಯಾಗಿದೆ. ರಾಜ್ಯದಲ್ಲಿ ಮಳೆ ಕೊರತೆ, ಜನರಿಗೆ ಮತ್ತೆ ಅಕ್ಕಿ ದರ ಏರಿಕೆ ಬರೆ. 35% ದರ ಏರಿಕೆ, ಶತಕದ ಗಡಿ ದಾಟಿದ ಅಕ್ಕಿ ರೇಟ್. ಹೌದು, ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ಒಂದೇ ಬಾರಿಗೆ 35% ಅಕ್ಕಿ ಬೆಲೆ ಏರಿಕೆ ಮಾಡಲಾಗಿದೆ. ಸೋನಾ ಮಸೂರಿ ಸೇರಿದಂತೆ ಪ್ರಮುಖ ಅಕ್ಕಿ ತಳಿಗಳ ಬೆಲೆ ದಾಖಲೆ ಮಟ್ಟದಲ್ಲಿ ಹೆಚ್ಚಳವಾಗಿದೆ. ಹಾಗಾದ್ರೆ ಯಾವ ಅಕ್ಕಿ ತಳಿಗಳ ಬೆಲೆ ಎಷ್ಟೆಷ್ಟು ಆಗಿದೆ ಅಂತ ನೋಡೋದಾದ್ರೆ, ದಪ್ಪ ಅಕ್ಕಿ ಹಿಂದಿನ ದರ 37 ರೂಪಾಯಿ ಇತ್ತು, ಈಗ 42 ರೂಪಾಯಿ ಆಗಿದೆ. ಬಾಯ್ಲ್ಡ್ ರೈಸ್ ಕೆಜಿಗೆ 30 ರೂಪಾಯಿ ಇತ್ತು, ಈಗ 34 ರೂಪಾಯಿ ಆಗಿದೆ. ಸೋನಾ ಸ್ಟೀಮ್ ಅಕ್ಕಿ 46 ರೂಪಾಯಿ ಇತ್ತು ಈ ಹಿಂದೆ, ಈಗ ಕೆಜಿಗೆ 64 ರೂಪಾಯಿ ಆಗಿದೆ. ಸೋನಾ ಮಸೂರಿ ರಾ ಈ ಹಿಂದೆ ಕೆಜಿಗೆ 54 ರೂಪಾಯಿ ಇತ್ತು, ಈಗ 70 ರೂಪಾಯಿಗೆ ಏರಿಕೆ ಕಂಡಿದೆ. ಕೋಲಂ ಅಕ್ಕಿ ಹಿಂದೆ ಕೆಜಿಗೆ 75 ರೂಪಾಯಿ ಇತ್ತು, ಈಗ 84 ರೂಪಾಯಿ ಆಗಿದೆ. ಹಾಗಿದ್ರೆ ಈ ಪಾಟಿಯ ಅಕ್ಕಿ ದರ ಏರಿಕೆಗೆ ಕಾರಣ ಏನು ಅಂತ ನೋಡೋದಾದ್ರೆ, ಭತ್ತ ಬೆಳೆಯಲು ಸಾಕಷ್ಟು ಮಳೆ ಮತ್ತು ನೀರಾವರಿ ಅತ್ಯಗತ್ಯವಾಗಿದೆ. ಆದ್ರೆ ಈ ಬಾರಿ ರಾಜ್ಯದಲ್ಲಿ ಸುಮಾರು 50% ಮಳೆ ಕೊರತೆ ಕಂಡು ಬಂದಿದೆ. ಹೀಗಾಗಿ ಅಕ್ಕಿ ಬೆಳೆಗಾರರು ಬಿತ್ತನೆ ಮುಂದೂಡುತ್ತಿದ್ದಾರೆ. ಉತ್ಪಾದನೆ ಕಡಿಮೆಯಾಗುವ ಆತಂಕದಿಂದಲೇ ಮಾರುಕಟ್ಟೆಯಲ್ಲಿ ಅಕ್ಕಿ ಬೆಲೆ ಮತ್ತಷ್ಟು ಏರಿಕೆ ಕಾಣ್ತಾ ಇದೆ. ದರ ಏರಿಕೆ ಮತ್ತು ಪೂರೈಕೆ ಕುಸಿತದಿಂದ ಮಾರುಕಟ್ಟೆಗೆ ಬರ್ತಾ ಇರುವ ಲೋಡ್ಗಳ ಸಂಖ್ಯೆಯೂ ಇಳಿಕೆಯಾಗಿದೆ. ಒಂದು ವೇಳೆ ಹಿಂಗಾರು ಮಳೆಯೂ ಕೈಕೊಟ್ರೆ ಅಕ್ಕಿ ಬೆಲೆ ಮತ್ತಷ್ಟು ಏರಿಕೆ ಆಗುವ ಸಾಧ್ಯತೆ ಇದೆ ಎನ್ನಲಾಗ್ತಾ ಇದೆ. ಬಡವರು, ಮಧ್ಯಮ ವರ್ಗದವರು ಎಲ್ಲರಿಗೂ ಬೇಕಾದಂಥ ವಸ್ತು ಅಕ್ಕಿ. ಈ ಅಕ್ಕಿ ಬೆಲೆ ಗಗನಕ್ಕೇರಿದೆ. ಈಗಾಗಲೇ 100ರ ಗಡಿ ದಾಟಿದೆ, 100ರ ಗಡಿಗೆ ಹತ್ತತ್ರ ಸಮೀಪಿಸಿದೆ. ಸೊ ಇನ್ನೊಂದು 2-3 ವಾರಗಳಲ್ಲಿ ಮೋಸ್ಟ್ಲಿ 100ರ ಗಡಿ ದಾಟ್ಬೋದು ಅಂತ ಅಂದಾಜಿಸಲಾಗಿದೆ. ಮುಖ್ಯ ಕಾರಣ ಏನು ಅಂದರೆ, ಕೇಂದ್ರ ಸರ್ಕಾರದ ಎಕ್ಸ್ಪೋರ್ಟ್ ನೀತಿಗೆ ಒಂದು ಕಾರಣ. ಆದರೆ ರಾಜ್ಯ ಸರ್ಕಾರ ಸ್ಟಾಕ್ ಲಿಮಿಟ್ ಮಾಡದೆ ಸುಮಾರು ಜನ ಏನು 50,000 60,000 ಅಕ್ಕಿ ಚೀಲಗಳನ್ನು ಅಕ್ರಮವಾಗಿ ದಾಸ್ತಾನು ಮಾಡಿ ಈ ಥರ ಸಾರ್ವಜನಿಕರಿಗೆ ತೊಂದರೆ ಆಗ್ತಾಯಿದೆ. ಸರ್ಕಾರ ಈ ಕೂಡಲೇ ಎಚ್ಚೆತ್ಕೋಬೇಕು. ಏನು ಈ ದಾಸ್ತಾನುಗಳನ್ನು ಮಾಡಿದಂಥವ್ರ ಮೇಲೆ ಕೂಡಲೇ ರೈಡ್ ಮಾಡಿ ಅದನ್ನು ಮುಕ್ತ ಮಾರುಕಟ್ಟೆಗೆ ಬಿಡಬೇಕು ಅಂತ ಒಂದು. ಎರಡನೇದೇನು ಅಂದರೆ, ಈ ರೀತಿ 100 ರೂಪಾಯಿ ಅಕ್ಕಿ ಆದರೆ ಬಡವರು ಏನು ಸಾಮಾನ್ಯ ವರ್ಗದವ್ರಿಗೂ ಪ್ರತಿಯೊಬ್ಬರಿಗೂ ಮತ್ತು ಹೋಟೆಲ್ನವ್ರಿಗೂ ತುಂಬ ಹೊರೆ ಆಗುತ್ತೆ. ಅದೇನೇ ಇರ್ಲಿ, ಅದಾಗಲೇ ಬೆಲೆ ಏರಿಕೆ ಶಾಕ್ನಲ್ಲಿದ್ದ ಜನರಿಗೆ ಅಕ್ಕಿ ಬೆಲೆ ಏರಿಕೆಯಾಗಿರುವುದು ಗಾಯದ ಮೇಲೆ ಬರೆ ಎಳೆದಂತಾಗಿದೆ. ಇನ್ನು ಇದೇ ರೀತಿ ಬೆಲೆ ಏರಿಕೆಯಾದ್ರೆ ಜೀವನ ನಡೆಸೋದು ಹೇಗೆ ಅಂತಿದ್ದಾರೆ ಜನ. ಚಂದನಾ ಶೆಟ್ಟಿ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.